ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಜೋರಾಯಿತು ಕೈ ಕಮಲ ಕೋಲಾಹಲ. ಎಂಎಲ್ಸಿ ಸಿಟಿ ರವಿ ಎದುರೇ ಕಾರ್ಯಕರ್ತರ ಹೈಡ್ರಾಮಾಗಳು ತಾರಕಕ್ಕೇರ್ತಿದೆ. ಕಾಫಿ ನಾಡಿನಲ್ಲಿ ಜೋರಾಯಿತು ಕೈ ಕಮಲ ಕೋಲಾಹಲ. ಎಂಎಲ್ಸಿ ಸಿಟಿ ರವಿ ಎದುರೇ ಕಾರ್ಯಕರ್ತರ ಹೊಯ್ಕೈ. ಕಾಮಗಾರಿ ವಿಚಾರವಾಗಿ ಸಿಟಿ ರವಿ ಎದುರೇ ಕಿತ್ತಾಟ. ಚಿಕ್ಕಮಗಳೂರಿನ ರಾಂಪುರದಲ್ಲಿ ಕಾಮಗಾರಿ ಜಗಳ ಅರ್ಥಾತ್ ಕನ್ಸ್ಟ್ರಕ್ಷನ್ ಫೈಟ್. ಸಿಟಿ ರವಿ ಕಾಮಗಾರಿ ವೀಕ್ಷಣೆಯ ವೇಳೆ ನಡೆದ ಗಲಾಟೆ. ಕೈ ಮಿಲಾಯಿಸಿದ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು. ಪೊಲೀಸರಿದ್ದರು, ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಘರ್ಷ. ಕಾಫಿ ನಾಡಿನಲ್ಲಿ ಜೋರಾಯಿತು ಕೈ ಕಮಲ ಕೋಲಾಹಲ. ಅಡಿಗೆ ಕುಕ್ಕು ಎಲ್ಲ ರೆಡಿ ಮಾಡಿಟ್ಟು ಇನ್ನೇನು ಒಗ್ಗರಣೆ ಹಾಕಬೇಕು ಅನ್ನೋ ಅಷ್ಟರಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡವನು ಅನ್ನ ಕೈ ಹಾಕಿ ಟೇಸ್ಟ್ ನೋಡಿದ್ರೆ ಹೆಂಗಿರುತ್ತೆ ಅದೇ ಕಥೆ ಆಗಿರೋದಿಲ್ಲ. ಕಾಮಗಾರಿ ಮಾಡಿದ್ಯಾರೋ ಅವೆಲ್ಲವೂ ಪೂರ್ಣಗೊಂಡು ಇನ್ನೇನು ಅದಕ್ಕೊಂದು ಉದ್ಘಾಟನೆ ಅನ್ನೋ ಸಂದರ್ಭದಲ್ಲಿ ಸಿಟಿ ರವಿ ಬಂದು ಕಡ್ಡಿಯಲ್ಲಾಡಿಸಿದ್ರೆ ಯಾರಿಗೆ ಕೋಪ ಬರಲ್ಲ. ಹಿಂಗಂತ ಜನ ಮಾತನಾಡ್ತಿದ್ರೆ ನಾವು ಹೇಳ್ತಿಲ್ಲ. ಸಿಟಿ ರವಿ ಬರ್ತಾ ಇದ್ದ ಹಾಗೆ ಸೇರ್ಕೊಂಡಿದ್ದ ಕೈ ಮತ್ತು ಕಮಲದ ಕಾರ್ಯಕರ್ತರ ನಡುವೆ ಮಲ್ಲ ಯುದ್ಧ ಶುರುವಾಗುತ್ತೆ. ಎಲ್ಲ ಮುಗಿಸಿದ ಇನ್ಯಾರೋ, ಬಂದು ವೀಕ್ಷಣೆ ಮಾಡ್ತಿರೋದು ಇನ್ಯಾರೋ. ಒಂದಕ್ಕೊಂದು ಸಂಬಂಧ ಇಲ್ವೇ? ಸಿಟಿ ರವಿ ಸಾಹೇಬ್ರೆ ಅಲ್ಲಿದ್ದವರು ಹೇಳ್ತಾ ಇದ್ದಿದ್ದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಕಾಫಿ ನಾಡು ಎಂಎಲ್ಸಿ ಸಿಟಿ ರವಿಯ ಮೇಲೆ ಹಲ್ಲೆಗೆ ಯತ್ನಿಸಿದ ಕೈ ಕಾರ್ಯಕರ್ತರು. ಚಿಕ್ಕಮಗಳೂರಿನಲ್ಲಿ ಕಾಮಗಾರಿ ವೀಕ್ಷಣೆಯ ವೇಳೆ ಬಹುದೊಡ್ಡ ಪೊಲಿಟಿಕಲ್ ಹೈ ಡ್ರಾಮಾ. ರಾಂಪುರದಿಂದ ಶಕ್ತಿ ನಗರದವರೆಗೂ ಕಾಮಗಾರಿಗಳ ವೀಕ್ಷಣೆ. ಈ ವೇಳೆ ಸಿಟಿ ರವಿ ಅಡ್ಡಗಟ್ಟಿ ಕಾರ್ಯಕರ್ತರ ಘೋಷಣೆ. ಮುತ್ತಿಗೆ ಹಾಕಿ ತಪ್ಪಿಲ್ಲ, ಘೋಷಣೆ ಕೂಗಿ ತಪ್ಪಿಲ್ಲ, ಗೋ ಬ್ಯಾಕ್ ಘೋಷಣೆ ಕೂಗುದ್ರಂತೆ. ಘಟನೆ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಆಕ್ರೋಶ. ನೀವು ಮುತ್ತಿಗೆ ಹಾಕಿ ತಪ್ಪಿಲ್ಲ, ಕಾನೂನಾತ್ಮಕವಾಗಿ ಅದಕ್ಕೆ ಅವಕಾಶ ಇದೆ. ಎಲ್ಲವೂ ಕೂಡ ಆರೋಗ್ಯಕರವಾಗಿರಬೇಕೇ ಹೊರತಾಗಿ ಆಕ್ರಮಣಕಾರಿಯಾಗಿರಬಾರ್ದು. ಹೆಗಲು ಮುಟ್ಟೋದು, ತಳ್ಳೋದು, ಹಲ್ಲೆಗೆ ಯತ್ನ ಮಾಡೋದು ಇವ್ಯಾವು ಕೂಡ ಕಾನೂನು ಸಹಿಸೋದಿಲ್ಲ. ಇಲ್ಲೊಂದು ಸಿಸ್ಟಮ್ ಇದೆ, ಇಲ್ಲೊಂದು ವ್ಯವಸ್ಥೆ ಇದೆ. ನೀವು ಎಂಎಲ್ಸಿ ಸಿಟಿ ರವಿ ಅವರನ್ನ ತರಾಟೆಗೆ ತೆಗೆದುಕೊಳ್ಬೇಕಾ? ಅದಕ್ಕೊಂದು ಸೂತ್ರಗಳಿದ್ದಾವೆ. ಸುತ್ತುವರಿರಿ, ಪ್ರಶ್ನೆ ಮಾಡಿ. ಅಲ್ಲಯ್ಯ, ನೀವು ಎಂಎಲ್ಸಿ ಚುನಾಯಿತ ಜನಪ್ರತಿನಿಧಿ ಅಲ್ಲ ಬಿಡಿ. ಈಗ ಅವರು ಎಂಎಲ್ಸಿ ಆಗಿರೋದ್ರಿಂದಾಗಿ ಈಸ್ ನಾಟ್ ಎಲೆಕ್ಟೆಡ್. ಹಾಗಾಗಿ ಅವ್ರನ್ನ ನೀವು ತರಾಟೆಗೆ ತೆಗೆದುಕೊಳ್ಳುವುದಾದ್ರೆ ಕಾನೂನಲ್ಲಿ ಅವಕಾಶ ಇದೆ. ನೀವು ಘೋಷಣೆ ಕೂಗಬಹುದು, ಗೋ ಬ್ಯಾಕ್ ಅನ್ನಿ, ಮತ್ತೊಂದನ್ನಿ, ಮಗದೊಂದನ್ನಿ. ಆದ್ರೆ ಅವೆಲ್ಲವೂ ಕೂಡ ಹಾಸ್ಪಿಟಾಲಿಟಿ ಆಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು. ಅದು ಬಿಟ್ಟು ಆಕ್ರಮಣಕಾರಿಯಾಗಿ ನೀವು ಹಲ್ಲೆಗೆ ಯತ್ನ ಮಾಡ್ತೀರಿ ಅನ್ನುವುದಾದ್ರೆ ಕಾನೂನು ಕೈಗೆತ್ತಿಕೊಳ್ಳುವ ಅವಕಾಶ ಇಲ್ಲಿರುವ ಯಾವೊಬ್ಬನಿಗೂ ಇಲ್ಲ, ಯಾರೊಬ್ಬರಿಗೂ ಇಲ್ಲ. ಅದೇ ಆಗಿದ್ದು ನೋಡಿ, ಇವತ್ತು ಆಗಿದ್ದದೆ ಚಿಕ್ಕಮಗಳೂರಿನಲ್ಲಿ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕಾಫಿಯ ಘಾಟ್ ಬರಬೇಕೇ ಹೊರತು ಕಾಳಗ, ಫೈಟಿನ, ತಳ್ಳಾಟ, ನೂಕಾಟದ ಘಾಟ್ ಅಲ್ಲ. ಚಿಕ್ಕಮಗಳೂರಿನ ರಾಂಪುರದಲ್ಲಿ ಕಾಮಗಾರಿ ಜಗಳ ನಡೆಯಿತು. ಇನ್ನು ಸಿಟಿ ರವಿ ಅವರು ಕಾಮಗಾರಿ ವೀಕ್ಷಣೆಗೆ ಅಂತ ಬಂದಿದ್ರಂತೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು, ಪೊಲೀಸರಿದ್ರೂ ಕೂಡ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಘರ್ಷ. ಎಂಎಲ್ಸಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನಿಸಿದ ಕೈ ಕಾರ್ಯಕರ್ತರು. ಇನ್ನೀಗ ಅಲ್ಲಿ ತಮ್ಮಣ್ಣ MLA ಅನ್ಸುತ್ತೆ ಚಿಕ್ಕಮಗಳೂರು. ಸೊ ಪೊಲೀಸರು ಇದರ ಮಾಹಿತಿ ಇರಲಿಲ್ವಾ ಅನ್ನೋದು ಮತ್ತೊಂದು ಸಂಶಯ ಕಾಡುತ್ತೆ. ಪೊಲೀಸರಿಗೆ ಇಲ್ಲೊಂದು ಗಲಾಟೆ ನಡೆಯುವ ಸಾಧ್ಯತೆ ಇದೆ, ಸಂಭಾವ್ಯ ಇದೆ ಅನ್ನುವ ಮಾಹಿತಿ ಇರಲಿಲ್ವಾ?
ಚಿಲ್ಲರೆ ರಾಜಕಾರಣಕ್ಕೆ ಹೆದರುವಂಥವ್ರು ಏನಿಲ್ಲ. ನಾನು ಪಶ್ಚಿಮ ಬಂಗಾಳ ಚುನಾವಣೆ ಮುಗಿಸಿ ಬಂದಿದ್ದೀನಿ. ಪಶ್ಚಿಮ ಬಂಗಾಳದಲ್ಲಿ ತಲೆ ತೆಗಿತೀವಿ ಎಂದವ್ರನ್ನೇ ಎದುರಿಸಿ ರಾಜಕೀಯವಾಗಿ ಅವ್ರ ತಲೆ ತೆಗೆದು BJP ತಲೆ ಪ್ರತಿಷ್ಠಾಪನೆ ಮಾಡಿ ಬಂದಿದ್ದೀವಿ. ಈ ಚಿಲ್ಲರೆಗಳು ಯಾವ ಲೆಕ್ಕ? ಇವು ಚಿಲ್ಲರೆಗಳು ನನ್ನ ಹಿಂದ್ಗಡೆ ಬಕೆಟ್ ಹಿಡ್ಕೊಂಡಿದ್ದವು. ಇವ್ಯಾವಕ್ಕೂ ಎಕ್ಸ್ಟ್ರಾ ಕೆಪಾಸಿಟಿ ಇಲ್ಲ. ಇವೆಲ್ಲ ಪೇಮೆಂಟ್ ಗಿರಾಕಿಗಳು, ತಟ್ಟೆ ಕಾಸಿನ ಗಿರಾಕಿಗಳು ನಮ್ಮ ಹಿಂದ್ಗಡ್ಲೆ ಬಕೆಟ್ ಹಿಡ್ಕೊಂಡಿದ್ದವು. ನಮ್ಮ ಹಿಂದ್ಗಡ್ಲೆ ಬಕೆಟ್ ಹಿಡ್ಕೊಂಡಿದ್ದವು. ಈ ಚಿಲ್ಲರೆ ಗಿರಾಕಿಗಳು ಚಿಲ್ಲರೆ ರಾಜಕಾರಣ ನಾನು ಕಂಡಿಲ್ವಾ? ಗುರುವಿಗೆ ತಿರುಮಂತ್ರ ಹೇಳೋಕ್ಕಾಗಲ್ಲ. ಚಿಲ್ಲರೆ ರಾಜಕಾರಣಕ್ಕೆ ಹೆದರುವಂಥವ್ರು ಏನಿಲ್ಲ. ನಾನು ಪಶ್ಚಿಮ ಬಂಗಾಳ ಚುನಾವಣೆ ಮುಗಿಸಿ ಬಂದಿದ್ದೀನಿ. ಕೇಳಿಸ್ಕೊಂಡ್ರಲ್ಲ, ತಲೆ ತೆಗಿತೀವಿ ಎಂದು MLC CT ರವಿ ಈ ವಿಚಾರದಲ್ಲಿ ಪ್ರತಿಕ್ರಿಯೆ ಹೆಂಗ್ ಕೊಟ್ರು ಅಂತ ಕೇಳಿಸ್ಕೊಂಡ್ರಲ್ಲ. ಆ ಭಾಷೆ, ಆ ಭಾಷೆಯ ಲಯ, ಆ ಭಾಷೆಯ ಅರ್ಥ, ಆ ಭಾಷೆಯ ತೂಕ ಅತ್ಯಂತ ಸ್ಪಷ್ಟವಾಗಿ ಮಾತನಾಡಿದ್ರು. ಇದ್ದದ್ದನ್ನ ಇದ್ದ ಹಾಗೆ ಹೇಳೋ ಗುಣ ಆ ಮನುಷ್ಯನದ್ದು. ನನ್ನ ಹಿಂದೆ ಯಾವುದನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ರು ಅಂತ ಹೇಳಿದ್ದವರು ಈ ಚಿಲ್ಲರೆ ಗಿರಾಕಿಗಳು ನನ್ನ ಹಿಂದೆ ಬಕೆಟ್ ಹಿಡಿದು ನಿಂತ್ಕೊಂಡವರು. ಈ ಚಿಲ್ಲರೆ ಗಿರಾಕಿಗಳಿಗೆ ನಾನು ಹೆದರೋದಲ್ಲ.